ನನ್ನ ಸ್ಪೆಷಲೈಸೇಷನ್ ಬಂದು ವ್ಯಾಸ್ಕುಲರ್ ಆ್ಯಂಡ್ ಇಂಟರ್ವೆನ್ಷನಲ್ ರೇಡಿಯಾಲಜಿ. ಸೊ ಏನು ವ್ಯಾಸ್ಕುಲರ್ ಇಂಟರ್ವೆನ್ಷನ್ ಅಂದರೆ ವ್ಯಾಸ್ಕುಲರ್ ರಕ್ತನಾಳಕ್ಕೆ ಸಂಬಂಧಪಟ್ಟದಂಥ ಮತ್ತು ಮಿನಿಮಲ್ ಇನ್ವೇಸಿವ್ ಸರ್ಜರಿ ಮಾಡುವಂಥ ಸಂಬಂಧಪಟ್ಟದ ವಿಭಾಗ ನಮ್ಮದು. ಸೊ ಇದು ಕೆಲವೇ ಟೆರಿಷರಿ ಸೆಂಟರ್ಸ್ ಅಥವಾ ಕೆಲವೊಂದು ಹೈಯರ್ ಸೆಂಟರ್ಸ್ ಅಲ್ಲಿ ಅಷ್ಟೇ ಇರೋದು. ಬಟ್ ನಮ್ಮ ಗ್ರೂಪಲ್ಲಿ 5 ವರ್ಷದಿಂದ ಇದನ್ನ ಸೇವೆನ ಲಭ್ಯ ಇದೆ. ಸೊ ಕಮಿಂಗ್ ಟು ನಾವೇನು ಪ್ರೊಸೀಜರ್ ಮಾಡ್ತಾ ಇದ್ವಿ ಅಂದರೆ ಮಾಡಿದ್ವಿ ಅನ್ನೋದು ಅಂದರೆ PVR ಟಿಪ್ಸ್ ಅಂತ ಹೇಳ್ತೀವಿ. PVR ಟಿಪ್ಸ್ ಅಂದರೆ ಪೋರ್ಟಲ್ ವೇನ್ ರೀಕ್ಯಾನಲೈಸೇಷನ್ ಟಿಪ್ಸ್, ಟ್ರಾನ್ಸ್ಜ್ಯುಲರ್ ಇಂಟ್ರಾಹೆಪಾಟಿಕ್ ಪೋರ್ಟೋಸಿಸ್ಟಮಿಕ್ ಶಂಟ್. ಸೊ ನಾವೊಂದು ಫಸ್ಟ್ ಕೇಸ್ ಸಿನಾರಿಯೋ ಬಗ್ಗೆ ನೋಡೋಣ. ಈ ಒಂದು 50ರಿಂದ 60 ವರ್ಷದ ವ್ಯಕ್ತಿಗೆ ಲಿವರ್ ಡ್ಯಾಮೇಜ್ ಆಗಿ, ಸೊ ಲಿವರ್ಗೆ ಏನು ರಕ್ತನಾಳ ಇರುತ್ತೆ ಅದು ಕಂಪ್ಲೀಟ್ ಆಗಿ ಬಂದಾಗಿತ್ತು. ಅದು ಬಂದಾಗಿ ಅದೇ ಲಿವರಿಂದ ಹಾರ್ಟಿಗೆ ಹೋಗ್ಬೇಕು ಯಾವುದೇ ರಕ್ತ ಇದಿದ್ರು ಪ್ಯೂರಿಫೈ ಆಗಿ. ಸೊ ಅದು ಹೋಗೋಕ್ಕಾಗದೆ ಅವ್ರಿಗೆ ವ್ಯಾರಿಸಿಸ್ ಅಂತ ಹೇಳ್ತೀವಿ. ಆ ರೀತಿ ವ್ಯಾರಿಸಿಸ್ ಡೆವಲಪ್ ಆಗಿತ್ತು. ಸೊ ಯೂಶಲಿ ಕಾಮನ್ ಆಗಿ ವ್ಯಾರಿಸಿಸ್ಗೆ ಏನು ಮಾಡ್ತೀವಿ, ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಅಂದರೆ ಬಾಯಿಂದ ವಾಮಿಟಿಂಗ್, ರಕ್ತ ವಾಮಿಟಿಂಗ್ ಆದಾಗ ಅದಕ್ಕೆ ಫಸ್ಟ್ ಎಂಡೋಸ್ಕೋಪಿ ಟ್ರೀಟ್ಮೆಂಟ್ ಫಸ್ಟ್ ಮಾಡಾಲಿಟಿ ಇರುತ್ತೆ. ಸೊ ಆದರೆ ಇದು ನಾರ್ಮಲ್ ಆಗಿ ಇರುವಂಥ ಜಾಗದಲ್ಲಿ ಇರಲಿಲ್ಲ. ಇದು ಸಣ್ಣ ಕರಳು ಮತ್ತು ಬೇರೆ ಬೇರೆ ಜಾಗದಲ್ಲಿ ಇರೋದ್ರಿಂದ ಸೊ ಅಲ್ಲಿ ಎಂಡೋಸ್ಕೋಪಿ ಮೂಲಕ ಅದು ಆಗಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇರಲಿಲ್ಲ. ಸೊ ಪೇಷಂಟ್ಗೆ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಿತ್ತು, BP ಅಂತ ಮಾಡ್ತೀವಿ, ಟ್ರಾನ್ಸ್ಜ್ಯುಲರ್ ಇಂಟ್ರಾಹೆಪಾಟಿಕ್ ಪೋರ್ಟೋಸಿಸ್ಟಮಿಕ್ ಶಂಟ್. ಸೊ ಇದಕ್ಕೆ ಯೂಶಲಿ ಲಿವರ್ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಅಥವಾ ಲಿವರಿಂದ ಮತ್ತೆ ಹಾರ್ಟಿಗೆ ಡೈರೆಕ್ಟಾಗಿ ಕನೆಕ್ಷನ್ ಕೊಡೋದಕ್ಕೆ ಒಂದು ಸ್ಟೆಂಟ್ ಅಂತ ಹಾಕ್ತೀವಿ. ಸೊ ಅದನ್ನೇ ಟಿಪ್ ಸ್ಟೆಂಟ್ ಅಂತ ಹೇಳ್ತೀವಿ. ಈ ಟಿಪ್ ಸ್ಟೆಂಟ್ ಸುಮಾರು ಮಾಡಿದೀವಿ ನಾವು ಇಲ್ಲಿ ನಮ್ಮ ಹುಬ್ಳಿ ಧಾರವಾಡ ಭಾಗದಲ್ಲಿ ಒಂದು 35 ಮೇಲೆ ಮಾಡಿದೀವಿ ನಾವು ಆಲ್ರೆಡಿ ಒಂದು 5 ವರ್ಷದಿಂದ. ಸೊ ಇದು ಹೈಯರ್ ಎಂಡ್ ಪ್ರೊಸೀಜರ್. ಹೈಯರ್ ಎಂಡ್ ಪ್ರೊಸೀಜರ್ ಅಂತಂದ್ರೆ ಓಪನ್ ಮಾಡದೆ ಲೋಕಲ್ ಅನಸ್ತೇಷನ್ ಮತ್ತು ಮೈಲ್ಡ್ ಸೆಡೇಷನ್ ಅಲ್ಲಿ ಮಾಡುವಂತ ಚಿಕಿತ್ಸೆ ಇರುತ್ತೆ. ಯಾವುದು ಓಪನ್ ಮಾಡದೆ ಲಿವರ್ ಅಲ್ಲಿ ಸ್ಟೆಂಟ್ ಹಾಕೋದು. ಸೊ ಈ ರೀತಿ ಬಟ್ ಇದರಲ್ಲಿ ಏನ್ ಚಾಲೆಂಜಿಂಗ್ ಇತ್ತು ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ರಕ್ತನಾಳನೇ ಬಂದಾಗೋಗಿತ್ತು. ಒಂದು ಕೆಲವೊಂದ್ಸರಿ ಪ್ರೆಷರ್ ಜಾಸ್ತಿ ಆಗಿ ರಕ್ತ ಬ್ಯಾಕ್ ಫ್ಲೋ ಆಗಿ ವ್ಯಾರಿಸಿಸ್ ಆಗ್ತದೆ. ಇಲ್ಲಿ ಏನಿತ್ತು ಅಂತಂದ್ರೆ ಲಿವರ್ಗೆ ರಕ್ತನಾಳನೇ ಬಂದಾಗೋಗಿತ್ತು. ಸೊ ಪೋರ್ಟಲ್ ವೇನ್ ಅಂತ ಹೇಳ್ತೀವಿ, ಲಿವರ್ಗೆ ಬರುವಂತ ವೇನ್. ಆ ಪೋರ್ಟಲ್ ವೇನ್ ಕಂಪ್ಲೀಟ್ ಬಂದಾಗಿ ಜಾಗ ಇರಲಿಲ್ಲ ಸ್ಟೆಂಟ್ ಹಾಕೋದಕ್ಕೆ. ಸೊ ಈ ರೀತಿ ಮಾಡುವಂತ ಪ್ರೊಸೀಜರ್ ಈಗ ಒಂದು 2 ವರ್ಷದಿಂದ ನಮ್ಮ ಇಂಡಿಯಾದಲ್ಲಿ ಹೈಯರ್ ಸೆಂಟರ್ಸ್ ಅಲ್ಲಿ ಆಗ್ತಾ ಇದ್ದಾರೆ ಅಷ್ಟೇ. ಅದನ್ನ ನಾವು ಈಗ ಯಶಸ್ವಿಯಾಗಿ ಪೇಷಂಟ್ ಮೇಲೆ ಮಾಡಿದ್ದು ಈ ಪೋರ್ಟಲ್ ವೇನಲ್ಲಿ ಸ್ಟೆಂಟ್ ಹಾಕಿ, ಈ ಸ್ಟೆಂಟ್ ಹಾಕಿದ್ರಿಂದ ಏನು ವ್ಯಾರಿಸಿಸ್ ಅಂತ ಹೇಳ್ತೀವಿ ಅದು ಬ್ಯಾಕ್ ಫ್ಲೋ ಕಡಿಮೆ ಆಗಿ ಡೈರೆಕ್ಟ್ ಫ್ಲೋ ಲಿವರ್ಗೆ ಹೆಂಗೆ ನಾರ್ಮಲ್ ಆಗಿ ಲಿವರ್ಗೆ ಬಂದು ಆಮೇಲೆ ಹಾರ್ಟಿಗೆ ಹೋಗ್ಬೇಕು ಅದನ್ನ ನಾವು ರಿಸ್ಟೋರ್ ಮಾಡಿದ್ದೀವಿ. ಸೊ ಇದನ್ನ ಪೋರ್ಟಲ್ ವೇನ್ ರೀಕ್ಯಾನಲೈಸೇಷನ್ ಟಿಪ್ಸ್ ಅಂತ ಹೇಳ್ತೀವಿ. ಸೊ ಇದು ಆಲ್ಮೋಸ್ಟ್ 1-1.5 ಗಂಟೆ ಪ್ರೊಸೀಜರ್. ಮುಂಚೆ ಎಲ್ಲ ನಾವು ಎಂಡೋಸ್ಕೋಪಿ ಮಾಡಿ ಬ್ಯಾಂಡ್ ಮಾಡಿ ಎಲ್ಲ ಸಕ್ಸಸ್ಫುಲ್ ಇದ್ವಿ. ಈ ಸಲ ಅದು ಎಂಡೋಸ್ಕೋಪಿ ಮಾಡಿದ್ರೂ ಬ್ಲೀಡಿಂಗ್ ಸ್ಟಾಪ್ ಆಗಲಿಲ್ಲ. ಅದಕ್ಕೆ ಇದು ಅಡ್ವಾನ್ಸ್ ಪ್ರೊಸೀಜರ್ ಮಾಡ್ತಾರೆ. ಯಾವುದು ಇಲ್ಲಿ 5 ದಿನದಿಂದ ಅಂದರೆ ಬ್ಲೀಡಿಂಗ್ ಆಗೋದು 5 ದಿನ. ಇಲ್ಲೆಲ್ಲಿ ಬಂದಿದ್ರಲ್ಲ ಅದ್ರ ಮುಂಚೆ 5 ದಿನ ಮಾತ್ರ ಬ್ಲೀಡಿಂಗ್ ಆಗ್ತಾ ಇತ್ತು ಅವರಿಗೆ. ಇಲ್ಲಿ ಬಂದ ತಕ್ಷಣ ನಾವು ಎಂಡೋಸ್ಕೋಪಿ ಮಾಡಿದ್ವಿ. ನೆಕ್ಸ್ಟ್ ಡೇ ಇವ್ರು ಮಾಡಿದ್ರು ಪ್ರೊಸೀಜರ್. ಹೋಗಿದ್ರು ಆರಾಮ. ಟೆಕ್ನಾಲಜಿ ರಿಕ್ವೈರ್ಮೆಂಟ್ ಇದೆ, ಐಡೆಂಟ್ ಸರ್ಜನ್ಸ್ ರಿಕ್ವೈರ್ಮೆಂಟ್ ಇದೆ, ಡಾಕ್ಟರ್ಸ್ ರಿಕ್ವೈರ್ಮೆಂಟ್ ಇದೆ. ಅದು ಬೆಂಗಳೂರಿಗೆ ಹೋಗಬೇಕು ಅಂತ ಅವಶ್ಯಕತೆ ಏನಿಲ್ಲ. ಹುಬ್ಳಿಲಿ ಕೂಡ ಅವೈಲೇಬಲ್ ಇದೆ. ನಮ್ಮ ಸೂಚುರೆ ಹಾಸ್ಪಿಟಲಲ್ಲೇ ಕೂಡ ನಮ್ಮ ಐಡೆಂಟ್ ಟೆಕ್ನಾಲಜಿ ಇದೆ, ಡಾಕ್ಟರ್ಸ್ ಇದ್ದಾರೆ, ಎಕ್ವಿಪ್ಮೆಂಟ್ಸ್ ಇದೆ. ಸೊ ವಿತ್ ಆಲ್ ದೋಸ್ ಥಿಂಗ್ಸ್ ವಿ ಆರ್ ಡೂಯಿಂಗ್ ಐಡೆಂಟ್ ಸರ್ಜರೀಸ್ ಆಲ್ಸೋ. ಸೊ ಎಕ್ಸಾಂಪಲ್ ಈ ಪ್ರೊಸೀಜರ್ ನಾವು ಏನು ಡಾಕ್ಟರ್ ಮಾಡಿರೋದು ಅಕಸ್ಮಾತ್ ಬ್ಯಾಂಗ್ಳೂರ್ಗೆ ಹೋಗಿದ್ರೆ ಇಲ್ಲಿ ಕಾಸ್ಟು ಅಲ್ಲಿ ಕಾಸ್ಟ್ ಕಂಪೇರ್ ಮಾಡಿದ್ರೆ ಈಸಿಲಿ ಒಂದು 50% ನಿಮಗೆ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗ್ಬೋದು, ಅಲ್ಲಿ ಡಾಕ್ಟರ್ಸ್ ಆಲ್ರೆಡಿ ಕಷ್ಟ ಆಗ್ಬೋದು. ಬಟ್ ಇಲ್ಲಿ ಅಂಡರ್ ದಿ ಒನ್ ರೂಫ್ ಸುಚಿರ ಹಾಸ್ಪಿಟಲ್ 250 ಬೆಡ್ ಹಾಸ್ಪಿಟಲ್ ಆಗಿ MR ಆಗಲಿ, CT ಆಗಲಿ, OT ಆಗಲಿ ಅತ್ಯದ್ಭುತ ಫೆಸಿಲಿಟೀಸ್ ಇದೆ. ಸೊ ಇಲ್ಲಿ ಬಂದ್ರೆ ಬೇರೆ ಎಲ್ಲೂ ಅವಶ್ಯಕತೆ ಇಲ್ಲ. ಅಂಡರ್ ದಿ ಒನ್ ರೂಫ್ ನಿಮಗೆ ಎಲ್ಲ ಪ್ರೊಸೀಜರ್ಸ್ ಸರ್ಜರೀಸ್ ಆಗುತ್ತೆ ಅಂಡ್ ಅಟ್ ದಿ ಕಾಸ್ಟ್ ಲೆಸ್ಸರ್ ದೆನ್ ದಿ 50%. ಬೇರೆ ಏನೇನು ಕಾರ್ಪೊರೇಟ್ ಹಾಸ್ಪಿಟಲ್ ಇದೆ ಅಲ್ಲಿ ಏನು 1 ಲಕ್ಷ ಆಗೋದು ಇಲ್ಲಿ ನಿಮ್ಗೆ 50-60 ಸಾವಿರಕ್ಕೆ ಆಗೋಗುತ್ತೆ. ಕಾಸ್ಟ್ ಎಫೆಕ್ಟಿವ್ ಕೂಡ ಇದೆ. ಅಂಡ್ ಅಲಾಂಗ್ ವಿತ್ ಇನ್ನೊಂದು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಅಂತಂದ್ರೆ, ನಮ್ದು ಈ ಸುಚಿರ ಹಾಸ್ಪಿಟಲ್ SC ಸುಚಿರ ಹಾಸ್ಪಿಟಲ್ ಹುಬ್ಳಿ ಧಾರವಾಡಲ್ಲಿ ಫಸ್ಟ್ ಹಾಸ್ಪಿಟಲ್ ಫಾರ್ ದ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಎಲಿಜಿಬಲ್ ಆಗಿದೆ. ಸೊ ಲೈಕ್ ವಿ ಹ್ಯಾಡ್ ಡನ್ ಸಕ್ಸಸ್ಫುಲಿ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಸಕ್ಸಸ್ಫುಲ್ ಕೂಡ ಆಗಿದೆ 2-3 ಇಯರ್ಸ್ ಬ್ಯಾಕ್ ಅಲ್ಲಿ ಕೂಡ. ಸೊ ಈ ಪೇಷಂಟ್ಸ್ ಏನಂತಾರೆ, ಈ ಸಂಬಂಧಪಟ್ಟ ಕಾರಣ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಲೈಕ್ ನಮ್ಮ ಹಾಸ್ಪಿಟಲ್ ರೀಚ್ ಆಗೋದು ತುಂಬಾ ಲೇಟ್ ಆಗುತ್ತೆ. ಸೊ ಅವ್ರು ಎಷ್ಟು ಬೇಗ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಸಮಥಿಂಗ್ ಗೋಯಿಂಗ್ ರಾಂಗ್ ಇನ್ ಅವರ್ ಬಾಡಿ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಎಷ್ಟು ಬೇಗ ಬರ್ತಾರೆ ನಮ್ಮ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ಗಾಗಲಿ, ಡಾಕ್ಟರ್ ನೋಡ್ತಾರೆ. ಆ ಬೇಸ್ಡ್ ಅಂದಿದ್ರೆ ಸಿವಿರಿಟಿ ಮೇಲೆ ಟ್ರೀಟ್ಮೆಂಟ್ ಕೊಡೋದು ಸುಲಭ ಆಗುತ್ತೆ. ಲೈಕ್
ಗುಣ ಆಗೋದು ಕೂಡ ಸುಲಭ ಆಗುತ್ತೆ. ಸೊ ಯಾವುದೇ ಒಂದು ಹೆಲ್ತ್ ಸೈನ್ಸ್ ಏನಿದೆ, ನಾಟ್ ಗುಡ್ ಸೈನ್ಸ್ ಏನಿದೆ, ಅದನ್ನ ಬೇಗ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ಬೇಗ ಬಂದ್ರೆ ಗುಣ ಮಾಡ್ಲಿಕ್ಕೆ ಕೂಡ ಈಸಿ ಆಗುತ್ತೆ, ಟ್ರೀಟ್ಮೆಂಟ್ ಕೂಡ ಫಲಿಸುತ್ತೆ ಅಂತೇಳಿ ನಾನು ಇಷ್ಟಪಡ್ತೀನಿ.